ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 15/6/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮಾಯಾಜೀತರಾಗಲು ತಪ್ಪು ಮಾಡುವುದನ್ನು ಬಿಡಿ. ದುಃಖವನ್ನು ಕೊಡುವುದು ಮತ್ತು ದುಃಖವನ್ನು ತೆಗೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ. ಇದನ್ನು ನೀವು ಮಕ್ಕಳು ಮಾಡಬಾರದು. ಪ್ರಶ್ನೆ: ತಂದೆಗೆ ನಾವೆಲ್ಲ ಮಕ್ಕಳ ಪ್ರತಿ ಯಾವ ಒಂದು ಆಸೆ ಇದೆ? ಉತ್ತರ: ತಂದೆಯ ಆಸೆ ಏನೆಂದರೆ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪಾವನರಾಗಲಿ. ತಂದೆಯು ಸದಾ ಸುಂದರನಾಗಿದ್ದಾರೆ. ಅವರು ಮಕ್ಕಳನ್ನು ಕಪ್ಪಾಗಿದ್ದವರನ್ನು ಸುಂದರನಾಗಿ ಮಾಡಲು ಬಂದಿದ್ದಾರೆ. ಮಾಯು ಕಪ್ಪಾಗಿ ಪತಿತರನಾಗಿ ಮಾಡಿಬಿಟ್ಟಿತು. ತಂದೆಯು ಸುಂದರನಾಗಿ ಮಾಡುತ್ತಾರೆ. ಲಕ್ಷ್ಮೀನಾರಾಯಣರು ಸುಂದರ ಪಾವನರಾಗಿದ್ದಾರೆ. ಆದ್ದರಿಂದಲೇ ಕಪ್ಪು ಪತಿತ ಮನುಷ್ಯರೇ ಹೋಗಿ ಅವರ ಮಹಿಮೆ ಮಾಡುತ್ತಾರೆ, ತಮ್ಮನ್ನು ನೀಚರೆಂದು ತಿಳಿಯುತ್ತಾರೆ. ತಂದೆಯ ಶ್ರೀಮತವು ಈಗ ಸಿಗುತ್ತದೆ. ಮಧುರ ಮಕ್ಕಳೇ, ಸುಂದರ ಸತ್ವಪ್ರಧಾನರಾಗುವ ಪುರುಷಾರ್ಥ ಮಾಡಿ. ಓಂ ಶಾಂತಿ. ತಂದೆಯು ಏನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳು ಏನು ಮಾಡುತ್ತಿದ್ದಾರೆ? ಮಕ್ಕಳು ತಿಳಿದುಕೊಂಡಿದ್ದೀರಿ ಮತ್ತು ತಂದೆಗೂ ತಿಳಿದಿದೆ. ಆತ್ಮವು ಯಾವುದು ತಮೋಪ್ರಧಾನವಾಗಿ ಬಿಟ್ಟಿದೆಯೋ ಅದನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕು. ಯಾವುದನ್ನು ಚಿನ್ನದ ಸಮಾನ ಎಂದು ಹೇಳಲಾಗುತ್ತದೆ. ತಂದೆಯು ಆತ್ಮರನ್ನು ನೋಡುತ್ತಾರೆ. ನಮ್ಮ ಆತ್ಮವು ಕಪ್ಪಾಗಿ ಬಿಟ್ಟಿದೆ ಎಂದು ಆತ್ಮಕ್ಕೆ ವಿಚಾರ ಬರುತ್ತದೆ. ಆತ್ಮದ ಕಾರಣ ಮತ್ತೆ ಶರೀರವು ಕಪ್ಪಾಗಿ ಬಿಟ್ಟಿದೆ. ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋದಾಗ ಮೊದಲಂತೂ ಏನೂ ಜ್ಞಾನವಿರುವುದಿಲ್ಲ. ಇವರಂತೂ ಸರ್ವಗುಣ ಸಂಪನ್ನರಾಗಿದ್ದಾರೆ, ಸುಂದರರಾಗಿದ್ದಾರೆ. ನಾವು ಕಪ್ಪು ಭೂತಗಳಾಗಿದ್ದೀವಿ ಎಂದು ಕೇವಲ ನೋಡುತ್ತಿದ್ದೆವು, ಆದರೆ ಜ್ಞಾನವಿರಲಿಲ್ಲ. ಈಗಂತೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗುತ್ತೇವೆ ಎಂದರೆ ಮೊದಲು ನಾವು ಇಂಥ ಸರ್ವಗುಣ ಸಂಪನ್ನರಾಗಿದ್ದೆವು, ಈಗ ಪತಿತ ಕಪ್ಪಾಗಿ ಬಿಟ್ಟಿದ್ದೇವೆಂದು ತಿಳಿಯುತ್ತೇವೆ. ನಾವು ವಿಕಾರಿಗಳು, ಪಾಪಿಗಳಾಗಿದ್ದೇವೆಂದು ಅವರ ಮುಂದೆ ಹೇಳುತ್ತಾರೆ. ವಿವಾಹವಾದಾಗ ಮೊದಲು ಲಕ್ಷ್ಮೀನಾರಾಯಣ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇಬ್ಬರು ಮೊದಲು ನಿರ್ವಿಕಾರಿಗಳಾಗುತ್ತಾರೆ, ನಂತರ ವಿಕಾರಿಗಳಾಗುತ್ತಾರೆ. ಆದ್ದರಿಂದ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ವಿಕಾರಿ ಪತಿತರೆಂದು ಹೇಳಿಕೊಳ್ಳುತ್ತಾರೆ. ವಿವಾಹಕ್ಕೆ ಮುಂಚೆ ಈ ರೀತಿ ಹೇಳಿಕೊಳ್ಳುವುದಿಲ್ಲ. ವಿಕಾರದಲ್ಲಿ ಹೋಗುವುದರಿಂದಲೇ ಮಂದಿರದಲ್ಲಿ ಹೋಗಿ ಅವರ ಮಹಿಮೆ ಮಾಡುತ್ತಾರೆ. ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ, ಶಿವನ ಮಂದಿರದಲ್ಲಿಯೂ ವಿವಾಹಗಳು ನಡೆಯುತ್ತವೆ. ಇತ್ತೀಚೆಗಂತೂ ಲಕ್ಷ್ಮೀನಾರಾಯಣ ಮಂದಿರದಲ್ಲಿ, ಶಿವನ ಮಂದಿರದಲ್ಲಿಯೂ ವಿವಾಹಗಳು ನಡೆಯುತ್ತವೆ. ಪತಿತರಾಗಲು ಕಂಕಣ ಕಟ್ಟಿಕೊಳ್ಳುತ್ತಾರೆ. ಈಗ ನೀವು ಸುಂದರಾಗಲು ಕಂಕಣ ಕಟ್ಟಿಕೊಳ್ಳುತ್ತೀರಿ. ಆದ್ದರಿಂದ ಸುಂದರನಾಗಿ ಮಾಡುವ ಶಿವತಂದೆಯ ನೆನಪು ಮಾಡುತ್ತೀರಿ. ಈ ರಥದ ಭ್ರುಕುಟಿಯ ಮಧ್ಯದಲ್ಲಿ ಶಿವತಂದೆ ಇದ್ದಾರೆ. ಅವರು ಸದಾ ಸುಂದರಾಗಿದ್ದಾರೆಂದು ನಿಮಗೆ ತಿಳಿದಿದೆ. ಆ ತಂದೆಗೆ ಇದೇ ಆಶೆ ಇರುತ್ತದೆ, ಮಕ್ಕಳು ನನ್ನಂತೆ ಪಾವನ ಸುಂದರಾಗಲಿ, ನನ್ನೊಬ್ಬನನ್ನೇ ನೆನಪು ಮಾಡಿ ಪವಿತ್ರ ಆಗಿಬಿಡಲಿ. ತಂದೆಯನ್ನು ಆತ್ಮವೇ ನೆನಪು ಮಾಡಬೇಕಾಗುತ್ತದೆ. ಮಕ್ಕಳು ನೋಡಿ ನೋಡಿ ತಿಳಿಯುತ್ತೀರಿ, ನಾವು ಪವಿತ್ರ ಆಗಬೇಕು, ನಂತರ ನಾವು ಈ ರೀತಿ ಲಕ್ಷ್ಮೀನಾರಾಯಣರಾಗುತ್ತೇವೆ. ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳ ಎಚ್ಚರಿಕೆಯಿಂದ ನೆನಪಿಡಬೇಕು. ತಂದೆಯ ಬಳಿ ಬಂದಿದ್ದೇವೆ, ಇಷ್ಟೇ ಸಾಕು. ಮತ್ತೆ ಅಲ್ಲಿ ಹೋದ ಮೇಲೆ ತಮ್ಮದೇ ಉದ್ಯೋಗ ವ್ಯವಹಾರಗಳಲ್ಲಿ ಪೂರ್ಣ ತತ್ಪರಾಗಿಬಿಡುವುದಿಲ್ಲ. ಆದ್ದರಿಂದ ಇಲ್ಲಿ ಸಮ್ಮುಖದಲ್ಲಿ ಕುಳಿತು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ಭ್ರುಕುಟಿಯ ಮಧ್ಯ ಆತ್ಮವಿರುತ್ತದೆ. ಇದು ಅಕಾಲ ಆತ್ಮನ ಸಿಂಹಾಸನವಾಗಿದೆ. ಈ ಆತ್ಮ ನನ್ನ ಮಗುವಾಗಿದೆ. ಅದು ಈ ಸಿಂಹಾಸನದ ಮೇಲೆ ಕುಳಿತಿದೆ. ಸ್ವತಃ ಆತ್ಮವು ತಮೋಪ್ರಧಾನವಾಗಿರುವುದರಿಂದ ಸಿಂಹಾಸನವು ತಮೋಪ್ರಧಾನವಾಗಿದೆ. ಇವು ಬಹಳ ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಈ ರೀತಿ ಲಕ್ಷ್ಮೀನಾರಾಯಣರಾಗುವುದು ಯಾವುದೇ ಚಿಕ್ಕಮ್ಮನ ಮನೆಯಂತಲ್ಲ. ಈಗ ನೀವು ತಿಳಿಯುತ್ತೀರಿ, ನಾವು ಇವರ ಥರ ಆಗುತ್ತಿದ್ದೇವೆಂದು. ಆತ್ಮವು ಪವಿತ್ರವಾಗಿಯೇ ಹೋಗುವುದು.
ಅದರ ನಂತರ ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತೀರಿ. ನಾವು ಇಂಥ ಸ್ವರ್ಗದ ಮಾಲೀಕರಾಗಿದ್ದೇವೆ. ಆದರೆ ಮಾಯು ಎಲ್ಲವನ್ನು ಮರೆಸಿಬಿಡುತ್ತದೆ. ಇಲ್ಲಿ ಕೇಳಿ ಮತ್ತೆ ಹೊರಗೆ ಹೋಗುತ್ತಾರೆಂದರೆ ನಂತರ ಮರೆತು ಹೋಗುತ್ತಾರೆ. ತಂದೆಯು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ. ತಮ್ಮನ್ನು ನೋಡಿಕೊಳ್ಳಬೇಕು. ಈ ದೇವತೆಗಳಲ್ಲಿ ಎಷ್ಟು ಗುಣಗಳಿವೆಯೋ ಅವನ್ನು ಶ್ರೀಮತದಂತೆ ನಡೆದು ನಾವು ಧಾರಣೆ ಮಾಡಿಕೊಂಡಿದ್ದೇವೆ. ಚಿತ್ರಗಳು ಸಮ್ಮುಖದಲ್ಲಿದೆ, ನಿಮಗೆ ಗೊತ್ತಿದೆ. ನಾವು ಈ ರೀತಿಯಾಗಬೇಕು. ತಂದೆ ಮಾಡುತ್ತಾರೆ. ಅನ್ಯ ಯಾರೂ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ. ಒಬ್ಬ ತಂದೆಯು ಮಾಡುತ್ತಾರೆ. ಅನ್ಯ ಯಾರೂ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದಿಲ್ಲ. ಒಬ್ಬ ತಂದೆಯು ಮಾಡುವವರಾಗಿದ್ದಾರೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರೆಂದು ಗಾಯನವೂ ಇದೆ. ನಿಮ್ಮಲ್ಲಿಯೂ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ. ಈ ಮಾತುಗಳು ಭಕ್ತರಿಗೆ ಗೊತ್ತಿಲ್ಲ. ಎಲ್ಲಿಯವರೆಗೆ ಭಗವಂತನ ಶ್ರೀಮತವನ್ನು ತೆಗೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಏನೂ ಅರ್ಥವಾಗುವುದಿಲ್ಲ. ನೀವು ಮಕ್ಕಳು ಈಗ ಶ್ರೀಮತವನ್ನೇ ತೆಗೆದುಕೊಳ್ಳುತ್ತಿದ್ದೀರಿ. ಇದನ್ನು ಬಹಳ ಚೆನ್ನಾಗಿ ಬುದ್ಧಿಯಲ್ಲಿಡಿ. ನಾವು ಶಿವ ತಂದೆಯ ಮತದಂತೆ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ರೀತಿಯಾಗುತ್ತಿದ್ದೇವೆ. ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಮತ್ಯಾವುದೇ ಉಪಾಯವಿಲ್ಲ. ಲಕ್ಷ್ಮೀನಾರಾಯಣರಂತೂ ಸುಂದರಾಗಿದ್ದಾರಲ್ಲವೇ? ಮಂದಿರಗಳಲ್ಲಿ ಅವರನ್ನು ಕಪ್ಪಾಗಿ ತೋರಿಸಿದ್ದಾರೆ. ರಘುನಾಥ್ ಮಂದಿರದಲ್ಲಿ ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ ಏಕೆ? ಯಾರಿಗೂ ಗೊತ್ತಿಲ್ಲ. ಎಷ್ಟು ಚಿಕ್ಕ ಮಾತಾಗಿದೆ. ರಾಮನಂತೂ ತ್ರೇತಾಯುಗದವರಾಗಿದ್ದಾರೆ. ಸತ್ಯಯುಗದಿಂದ ತ್ರೇತಾಯುಗಕ್ಕೆ ಸ್ವಲ್ಪ ಅಂತರವಾಗಿ ಬಿಡುತ್ತದೆ. 2 ಕಲೆಗಳು ಕಡಿಮೆಯಾಗುತ್ತವಲ್ಲವೇ? ತಂದೆಯು ತಿಳಿಸುತ್ತಾರೆ, ಪ್ರಾರಂಭದಲ್ಲಿ ಇವರೇ ಇಷ್ಟು ಸತೋಪ್ರಧಾನ ಸುಂದರಾಗಿದ್ದರು. ಪ್ರಜೆಗಳು ಸತೋಪ್ರಧಾನರಾಗಿ ಬಿಡುತ್ತಾರೆ. ಆದರೆ ಶಿಕ್ಷೆಗಳನ್ನು ಅನುಭವಿಸಿ ಆಗುತ್ತಾರೆ. ಎಷ್ಟು ಹೆಚ್ಚಿನ ಶಿಕ್ಷೆಯೋ ಅಷ್ಟು ಕಡಿಮೆ ಪದವಿ ಪಡೆಯುತ್ತೇವೆ. ಪರಿಶ್ರಮ ಪಡೆದಿದ್ದರೆ ಪಾಪಗಳು ಪರಿಹಾರವಾಗುವುದಿಲ್ಲ, ಪದವಿಯೂ ಕಡಿಮೆಯಾಗಿಬಿಡುತ್ತದೆ. ತಂದೆಯು ಸ್ಪಷ್ಟ ಮಾಡಿ ತಿಳಿಸುತ್ತಾರೆ, ನೀವಿಲ್ಲಿ ಸುಂದರಾಗಲು ಕುಳಿತಿದ್ದೀರಿ. ಆದರೆ ಮಾಯು ಬಹಳ ದೊಡ್ಡ ಶತ್ರುವಾಗಿದೆ. ಇದು ಕಪ್ಪಾಗಿ ಮಾಡಿದೆ. ಈಗ ಸುಂದರನಾಗಿ ಮಾಡಲು ಬಂದಿದ್ದಾರೆಂದರೆ ಮಾಯು ನೋಡುತ್ತದೆ, ಎದುರಿಸುತ್ತದೆ. ತಂದೆಯು ತಿಳಿಸುತ್ತಾರೆ, ಇದಂತೂ ನಾಟಕದನುಸಾರ ಅರ್ಧಕಲ್ಪದ ಪಾತ್ರವನ್ನು ಮಾಯು ಅಭಿನಯಿಸಲೇಬೇಕಾಗಿದೆ. ಮಾಯು ಪದೇ ಪದೇ ಮುಖವನ್ನು ತಿರುಗಿಸಿ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತದೆ. ಬಾಬಾ, ನಮಗೆ ಮಾಯು ಬಹಳ ತೊಂದರೆ ಕೊಡುತ್ತದೆ ಎಂದು ಬರೆಯುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಇದೇ ಯುದ್ಧವಾಗಿದೆ. ನೀವು ಸುಂದರರಿಂದ ಕಪ್ಪು ಮತ್ತು ಕಪ್ಪಾಗಿದ್ದವರು ಸುಂದರಾಗುತ್ತೀರಿ. ಇದೊಂದು ಆಟವಾಗಿದೆ. ಯಾರು ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿರುವರೋ ಅವರಿಗೆ ತಿಳಿಸುತ್ತೇನೆ, ಅವರ ಜನ್ಮವು ಭಾರತದಲ್ಲಿ ಆಗುತ್ತದೆ. ಅಂದರೆ ಭಾರತದಲ್ಲಿ ಎಲ್ಲರೂ 84 ಜನ್ಮಗಳನ್ನೇ ತೆಗೆದುಕೊಳ್ಳುವವರಿದ್ದಾರೆಂದಲ್ಲ. ಈಗ ನೀವು ಮಕ್ಕಳ ಈ ಸಮಯವು ಬಹಳ ಅಮೂಲ್ಯವಾಗಿದ್ದಾಗಿದೆ. ನಾವು ಈ ರೀತಿ ಆಗಬೇಕೆಂದು ಪೂರ್ಣ ಪುರುಷಾರ್ಥ ಮಾಡಬೇಕು. ತಂದೆಯೂ ಸಹ ಇದನ್ನು ತಿಳಿಸಿದ್ದಾರೆ. ಮಕ್ಕಳೇ, ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿ. ಯಾರಿಗೂ ದುಃಖವನ್ನು ಕೊಡಬಾರದು. ತಂದೆ ಹೇಳುತ್ತಾರೆ, ಮಕ್ಕಳೇ, ಈಗ ಇಂಥ ತಪ್ಪನ್ನು ಮಾಡಬೇಡಿ. ಬುದ್ಧಿಯೋಗವನ್ನು ಒಬ್ಬ ತಂದೆಯಲ್ಲಿಡಿ. ಜನ್ಮ ಜನ್ಮಾಂತರದಿಂದ ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಿ. ಬಾಬಾ ತಾವು ಬಂದರೆ ನಾವು ತಮಗೆ ಪೂರ್ಣ ಬಲಿಹಾರಿಯಾಗಿ ಬಿಡುತ್ತೇವೆ. ತಮ್ಮ ಮತದಂತೆಯೇ ನಡೆಯುತ್ತೇವೆಂದು ಹೇಳುತ್ತಲೇ ಬಂದಿರಿ. ಒಂದು ವೇಳೆ ನಿಮ್ಮ ಸಂಗಾತಿಯು ನಿಮಗೆ ಸಹಯೋಗ ಕೊಡುವುದಿಲ್ಲವೆಂದರೆ ನೀವು ನಿಮ್ಮ ಪೂರ್ಣ ಪುರುಷಾರ್ಥ ಮಾಡಿ. ಇಲ್ಲಿ ನಿಮ್ಮ ಸಂಗಾತಿಯ ಸಹಯೋಗ ಕೊಡದಿದ್ದರೆ ಜೋಡಿಯಾಗುವುದಿಲ್ಲ. ಯಾರೆಷ್ಟು ನೆನಪು ಮಾಡುವಿರೋ, ದೈವಿ ಗುಣಗಳನ್ನು ಧಾರಣೆ ಮಾಡಿರೋ ಅವರದೇ ಜೋಡಿಯಾಗುತ್ತದೆ. ಯಾರೆಷ್ಟು ನೆನಪು ಮಾಡುವಿರೋ, ದೈವಿ ಗುಣಗಳನ್ನು ಧಾರಣೆ ಮಾಡುವಿರೋ ಅವರದೇ ಜೋಡಿಯಾಗುತ್ತದೆ. ಅಂದರೆ ಸಮಾನ ಪುರುಷಾರ್ಥ ಮಾಡಿದಾಗ ಮಾತ್ರ ಜೋಡಿಯಾಗಲು ಸಾಧ್ಯ. ಹೇಗೆ ನೋಡಿ, ಬ್ರಹ್ಮ ಸರಸ್ವತಿಯೂ ಸಹ ಒಳ್ಳೆಯ ಪುರುಷಾರ್ಥ ಮಾಡಿದ್ದರಿಂದ ಅವರು ಜೋಡಿಯಾಗುತ್ತಾರೆ. ಇವರು ಬಹಳ ಒಳ್ಳೆಯ ಸೇವೆ ಮಾಡುತ್ತಾರೆ, ನೆನಪಿನಲ್ಲಿರುತ್ತಾರೆ. ಇವರ ಗುಣಗಳಲ್ಲವೇ
ಪಾಂಡವರಲ್ಲಿಯೂ ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ. ಬಾಬಾ, ನಮಗೆ ಮಾಯು ಆಕರ್ಷಣೆಯಾಗುತ್ತದೆ. ಈ ಬಂಧನವು ತುಂಡಾಗುವುದೇ ಇಲ್ಲ. ಪದೇ ಪದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ನಾವು ತಿಳಿಯುತ್ತಾರೆ. ಪದೇ ಪದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆಂದು ತಾವು ತಿಳಿಯುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ, ಅರ್ಥಾತ್ ಮೋಹಿತರಾಗಬೇಡಿ. ನನ್ನಲ್ಲಿ ಮೋಹಿತರಾಗಿ ಹೇಗೆ ನೀವು ನಿರಾಕಾರಿಯಾಗಿದ್ದೀರಿ, ನಾನು ನಿರಾಕಾರನಾಗಿದ್ದೇನೆ. ನಿಮ್ಮನ್ನು ನನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೇನೆ. ಶಿಕ್ಷಕರು ತಮ್ಮ ಸಮಾನ ಮಾಡುತ್ತಾರಲ್ಲವೇ? ವೈದ್ಯರು ವೈದ್ಯರನ್ನಾಗಿ ಮಾಡುತ್ತಾರೆ. ಹಾಗೆ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರಲ್ಲವೇ? ಅವರ ಹೆಸರು ಪ್ರಸಿದ್ಧವಾಗಿದೆ. ಹೇಗೆ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತದೆ, ಆತ್ಮ ಕರೆಯುತ್ತದೆ. ಶರೀರದ ಮೂಲಕ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ನಾವು ಹೇಗೆ ಪಾವನರಾಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಹೇಗೆ ವಜ್ರದಲ್ಲಿ ಕೆಲವು ಕಪ್ಪು ಕಲೆಗಳಿರುತ್ತವೆ, ಬೆರಿಕೆಯಾಗಿದೆ. ಆತ್ಮದಲ್ಲಿಯೂ ಲೋಹವು ಬೆರಿಕೆಯಾಗಿದೆ. ಅದನ್ನು ತೆಗೆದು ಮತ್ತೆ ಸತ್ಯ ಚಿನ್ನವಾಗುತ್ತಾರೆ. ಆತ್ಮವು ಬಹಳ ಪವಿತ್ರವಾಗಬೇಕಾಗಿದೆ. ನಿಮ್ಮ ಗುರಿ ಉದ್ದೇಶವು ಬಹಳ ಸ್ಪಷ್ಟವಾಗಿದೆ. ಅನ್ಯ ಸತ್ಸಂಗಗಳಲ್ಲಿ ಈ ರೀತಿ ಹೇಳಲು ಸಾಧ್ಯವಿಲ್ಲ. ತಂದೆಯು ತಿಳಿಸುತ್ತಾರೆ, ಈ ರೀತಿ ಶ್ರೇಷ್ಠರಾಗುವುದೇ ನಿಮ್ಮ ಉದ್ದೇಶವಾಗಿದೆ. ಇದು ನಿಮಗೆ ಗೊತ್ತಿದೆ. ನಾಟಕದನುಸಾರ ನಾವು ಬಹಳ ಸಹಜ. ಇವರು ತ್ರಿಮೂರ್ತಿಗಳಾಗಿದ್ದಾರೆ. ಬ್ರಹ್ಮರ ಮೂಲಕ ಸ್ಥಾಪನೆ. ಆದರೆ ಬ್ರಹ್ಮನಂತೂ ಮಾಡುವುದಿಲ್ಲ. ಅವರು ಪತಿತರಿಂದ ಪಾವನರಾಗುತ್ತಾರೆ. ಈ ಪತಿತರೇ ಮತ್ತೆ ಪಾವನರಾಗುತ್ತಾರೆಂದು ಮನುಷ್ಯರಿಗೆ ಗೊತ್ತಿಲ್ಲ. ಈಗ ನೀವು ಮಕ್ಕಳು ತಿಳಿಯುತ್ತೀರಿ. ವಿದ್ಯಾಭ್ಯಾಸದ ಗುರಿಯು ಬಹಳ ಉನ್ನತವಾಗಿದೆ. ತಂದೆ ಓದಿಸುವುದಕ್ಕೆ ಬರುತ್ತಾರೆ. ಜ್ಞಾನವಂತೂ ತಂದೆಯಲ್ಲೇ ಇದೆ. ಅಂದರೆ ಅವರು ಯಾರಿಂದಲೂ ಓದಿಲ್ಲ. ನಾಟಕದ ಯೋಜನೆ ಅನುಸಾರ ಅವರಲ್ಲಿ ಜ್ಞಾನವಿದೆ. ಇವರಲ್ಲಿ ಜ್ಞಾನವಿಲ್ಲವೆಂದು ಬಂದಿತು. ಇವರಲ್ಲಿ ಜ್ಞಾನ ಎಲ್ಲಿಂದ ಬಂದಿತು ಎಂದು ಹೇಳುವಂತಿಲ್ಲ. ಅವರೇ ಜ್ಞಾನಪೂರ್ಣರಾಗಿದ್ದಾರೆ. ಅವರೇ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ಮನುಷ್ಯರು ಪಾವನರಾಗುವುದಕ್ಕಾಗಿ ಗಂಗೆಯಲ್ಲಿ ಸ್ನಾನ ಮಾಡುತ್ತಲೇ ಇರುತ್ತಾರೆ. ಸಮುದ್ರದಲ್ಲಿಯೂ ಸ್ನಾನ ಮಾಡುತ್ತಾರೆ. ಮತ್ತೆ ಪೂಜೆಯನ್ನು ಮಾಡುತ್ತಾರೆ. ಸಾಗರ ದೇವತೆ ಎಂದೇ ತಿಳಿಯುತ್ತಾರೆ. ವಾಸ್ತವದಲ್ಲಿ ಈ ಹರಿಯುವ ನದಿಗಳು ಇದ್ದೇ ಇರುತ್ತವೆ, ಎಂದೂ ವಿನಾಶ ಹೊಂದುವುದಿಲ್ಲ. ಬಾಕಿ ಮೊದಲು ಇವು ಆಜ್ಞೆಯಂತೆ ನಡೆಯುತ್ತಿದ್ದೆವು. ಪ್ರವಾಹಗಳ ಮಾತಿರಲಿಲ್ಲ. ಮನುಷ್ಯರಂದು ನೀರಿನಲ್ಲಿ ಮುಳುಗಿ ಹೋಗುತ್ತಿರಲಿಲ್ಲ. ಸತ್ಯಯುಗದಲ್ಲಂತೂ ಕೆಲವರೇ ಮನುಷ್ಯರಿದ್ದರು. ನಂತರ ವೃದ್ಧಿಯನ್ನು ಹೊಂದುತ್ತಾ ಕಲಿಯುಗದ ಅಂತ್ಯವಾದವರೆಗೆ ಎಷ್ಟೊಂದು ಜನಸಂಖ್ಯೆ ಆಗಿಬಿಡುತ್ತದೆ. ಅಲ್ಲಂತೂ ಬಹಳ ದೀರ್ಘಾಯುಷ್ಯವಾಗಿರುತ್ತದೆ. ಕಡಿಮೆ ಮನುಷ್ಯರಿರುತ್ತಾರೆ. ನಂತರ 2500 ವರ್ಷಗಳಲ್ಲಿ ಎಷ್ಟೊಂದು ವೃದ್ಧಿಯಾಗಿಬಿಡುತ್ತದೆ. ವೃಕ್ಷದ ಎಷ್ಟೊಂದು ವಿಸ್ತಾರವಾಗುತ್ತದೆ. ಮೊಟ್ಟ ಮೊದಲು ಭಾರತದಲ್ಲಿ ಕೇವಲ ನಮ್ಮದೇ ರಾಜ್ಯವಿತ್ತು. ನೀವು ಈ ರೀತಿ ಹೇಳುತ್ತೀರಿ. ನಿಮ್ಮಲ್ಲಿಯೂ ಕೆಲವರಿಗೆ ನಾವು ನಮ್ಮ ರಾಜ್ಯ ಪಾಲನೆ ಮಾಡುತ್ತಿದ್ದೇವೆ ಎಂದು ನೆನಪಿರುತ್ತದೆ. ನಾವು ಆತ್ಮಿಕ ಯೋಧರು, ಯೋಗ ಬಲದವರು ಎಂದು ಕೆಲವರು ಮರೆತು ಹೋಗುತ್ತಾರೆ. ನಾವು ಮಾಯೆಯೊಂದಿಗೆ ಯುದ್ಧ ಮಾಡುವವರಾಗಿದ್ದರಲ್ವೇ? ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಎಷ್ಟು ತಂದೆಯ ನೆನಪು ಮಾಡುತ್ತೀಯೋ ಅಷ್ಟು ವಿಜಯಗಳಾಗುತ್ತಿವೆ. ಈ ರೀತಿಯಾಗುವುದೇ ನಮ್ಮ ಗುರಿ ಉದ್ದೇಶವಾಗಿದೆ. ಇವರ ಮೂಲಕ ತಂದೆಯು ನಮ್ಮನ್ನು ಇಂಥ ದೇವತೆಗಳನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮತ್ತೆ ಇನ್ನೇನು ಮಾಡಬೇಕು? ತಂದೆಯನ್ನು ನೆನಪು ಮಾಡಬೇಕು. ಇವರು ಬ್ರಹ್ಮರವರ ದಲ್ಲಾಳಿಯಾದರು. ಯಾವಾಗ ಸದ್ಗುರು ಸಿಕ್ಕಿದರೋ ದಲ್ಲಾಳಿ ರೂಪದಲ್ಲಿ ಎಂಬ ಗಾದೆಯೂ ಇದೆ. ದಲ್ಲಾಳಿ ರೂಪದಲ್ಲಿ ಎಂಬ ಗಾಯನೂ ಇದೆ. ತಂದೆಯು ಇವರ ಶರೀರವನ್ನು ತೆಗೆದುಕೊಳ್ಳುತ್ತಾರೆಂದರೆ ಇವರು ಮಧ್ಯದಲ್ಲಿ ದಲ್ಲಾಳಿಯಾಗಿರುತ್ತಾರಲ್ವೇ? ಇವರು ಮತ್ತೆ ನಿಮ್ಮ ಯೋಗವನ್ನು ಶಿವತಂದೆಯೊಂದಿಗೆ ಜೋಡಣೆ ಮಾಡಿಸುತ್ತಾರೆ. ಬಾಕಿ ಇಲ್ಲಿ ವಿವಾಹದ ಹೆಸರನ್ನು ತೆಗೆದುಕೊಳ್ಳಬೇಡಿ. ಶಿವತಂದೆಯೇ ಇವರ ಮೂಲಕ ನಮ್ಮ ಆತ್ಮವನ್ನು ಪವಿತ್ರನಾಗಿ ಮಾಡುತ್ತಾರೆ. ತಿಳಿಸುತ್ತಾರೆ, ಹೇ ಮಕ್ಕಳೇ,
ತಂದೆಯಾದ ನನ್ನನ್ನು ನೆನಪು ಮಾಡಿ, ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವು ಹೇಳುವುದಿಲ್ಲ. ತಂದೆಯು ಈ ರೀತಿ ಹೇಳುತ್ತಾರೆಂದ ನೀವು ತಂದೆಯ ಆಜ್ಞೆಯನ್ನು ತಿಳಿಸುತ್ತೀರಿ. ಇದನ್ನು ಸಹ ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತದೆ. ಆಗ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಇನ್ನೂ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ. ಈ ಕಣ್ಣುಗಳಿಂದ ನೀವು ವಿನಾಶವನ್ನು ನೋಡುತ್ತೀರಿ. ಯಾವಾಗ ರಿಹರ್ಸಲ್ ವಿನಾಶದ ಸೂಚನೆಗಳು ಆಗುವುದೋ ಆಗ ಈ ರೀತಿ ವಿನಾಶವಾಗುವುದೆಂದು ನೀವು ನೋಡುತ್ತೀರಿ. ಈ ಕಣ್ಣುಗಳಿಂದಲೂ ನೀವು ಬಹಳ ನೋಡುತ್ತೀರಿ. ಅನೇಕರಿಗೆ ವೈಕುಂಠ ಸಾಕ್ಷಾತ್ಕಾರವಾಗುತ್ತದೆ. ಇದೆಲ್ಲವೂ ಬೇಗ ಬೇಗ ನಡೆಯುತ್ತದೆ. ಜ್ಞಾನ ಮಾರ್ಗದಲ್ಲಿ ಎಲ್ಲವೂ ಸತ್ಯವಾಗಿದೆ. ಭಕ್ತಿಯಲ್ಲಿ ಅನುಕರಣೆ ಮಾಡಿದ್ದಾರೆ, ಕೇವಲ ಸಾಕ್ಷಾತ್ಕಾರ ಮಾಡುತ್ತಾರೆ. ಆದರೆ ಈ ರೀತಿ ಏನೂ ಆಗುವುದಿಲ್ಲ. ತಾವಂತೂ ಆಗುತ್ತೀರಿ. ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರೋ ಅದನ್ನು ಈ ಕಣ್ಣುಗಳಿಂದ ನೋಡುತ್ತೀರಿ. ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಯಂತಲ್ಲ. ಅದರ ಮಾತೇ ಕೇಳಬೇಡಿ. ನಮ್ಮ ಮುಂದೆ ಕೊಲೆ ಮಾಡುತ್ತಾರೆ. ಎರಡೂ ಕೈಗಳು ಸೇರಿದಾಗಲೇ ಚಪ್ಪಾಳೆ ಆಗುತ್ತದೆ ಅಲ್ಲವೇ? ಇಬ್ಬರು ಸಹೋದರರನ್ನು ಪರಸ್ಪರ ಹೊಡೆದಾಡಿ ಎಂದು ಬೇರೆ ಮಾಡಿಬಿಡುತ್ತಾರೆ. ಇದೂ ಸಹ ನಾಟಕವು ಮಾಡಲ್ಪಟ್ಟಿದೆ. ಈ ರಹಸ್ಯವನ್ನು ಅವರು ತಿಳಿದುಕೊಂಡಿಲ್ಲ. ಇಬ್ಬರನ್ನು ಬೇರ್ಪಡಿಸುವುದರಿಂದ ಹೊಡೆದಾಡುತ್ತಿರುತ್ತಾರೆ ಅಂದಾಗ ಅವರು ತಯಾರಿಸುವ ಸಿಡಿಮದ್ದುಗಳು ಖರ್ಚಾಗುತ್ತವೆ. ಅವರಿಂದಲೂ ಸಂಪಾದನೆ ಆಗುತ್ತಲ್ಲವೇ? ಆದರೆ ಅಂತ್ಯದಲ್ಲಿ ಇವುಗಳಿಗಿಂತಲೂ ಕೆಲಸವಾಗುವುದಿಲ್ಲ. ಮನೆಯಲ್ಲೇ ಕುಳಿತಿದ್ದಂತೆ ಬಾಂಬುಗಳನ್ನು ಎಸೆಯುತ್ತಾರೆ ಮತ್ತು ಸಮಾಪ್ತಿಯಾಗುತ್ತದೆ. ಅದರಲ್ಲಿ ಮನುಷ್ಯರ ಅವಶ್ಯಕತೆಯಾಗಲಿ ಆಯುಧಗಳ ಅವಶ್ಯಕತೆಯಾಗಲಿ ಇರುವುದಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಸ್ಥಾಪನೆಯಂತೂ ಅವಶ್ಯವಾಗಿ ಆಗಲೇಬೇಕು. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವಂತೂ ಬಹಳ ತಿಳಿಸುತ್ತೀರಿ. ಭಗವಂತನು ಹೇಳುತ್ತಾರೆ, ಈ ಕಾಮದ ಕತ್ತಿಯನ್ನು ನಡೆಸಬೇಡಿ. ಕಾಮವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗಬೇಕೆಂದು ಹೇಳುತ್ತೀರಿ. ಕೊನೆಯಲ್ಲಿ ಅವಶ್ಯವಾಗಿ ನಿಮ್ಮ ಬಾಣವು ನಾಟುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪೀತಾ ಬಾಪ್ತಾದರವರ ನೆನಪು, ಪ್ರೀತಿಯಾದ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. हम रूहानी बच्चों के रूहानी बाप दादा को याद, प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್. ಈ ಸಮಯವು ಬಹಳ ಅಮೂಲ್ಯವಾಗಿದೆ. ಈಗಲೇ ಪುರುಷಾರ್ಥ ಮಾಡಿ ತಂದೆಗೆ ಪೂರ್ಣ ಬಲಿಹಾರಿಯಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾವುದೇ ಪ್ರಕಾರದ ತಪ್ಪು ಮಾಡಬಾರದು. ಒಬ್ಬ ತಂದೆಯ ಮತದಂತೆ ನಡೆಯಬೇಕಾಗಿದೆ. 2ನೇ ಪಾಯಿಂಟ್. ಗುರಿ ಉದ್ದೇಶವನ್ನು ಮುಂದಿಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ನಡೆಯಬೇಕು. ಆತ್ಮವನ್ನು ಪವಿತ್ರ ಸತೋಪ್ರಧಾನವನ್ನಾಗಿ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು. ಒಳಗೆ ಯಾವುದೇ ಕಲೆಗಳಿದ್ದರೆ ಪರಿಶೀಲಿಸಿ ತೆಗೆಯಬೇಕು. ವರದಾನ. ಬ್ರಾಹ್ಮಣ ಜೀವನದಲ್ಲಿ ಪ್ರತಿ ಸೆಕೆಂಡ್ ಸುಖಮಯ ಸ್ಥಿತಿಯ ಅನುಭವ ಮಾಡುವಂಥ ಸಂಪೂರ್ಣ ಪವಿತ್ರ ಆತ್ಮಭಾವ. ಪವಿತ್ರತೆಯನ್ನೇ ಸುಖ ಶಾಂತಿಯ ಜನನಿ ಎಂದು ಹೇಳಲಾಗುತ್ತದೆ. ಯಾವುದೇ ಪ್ರಕಾರದ ಅಪವಿತ್ರತೆಯ ದುಃಖ ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ. ಬ್ರಾಹ್ಮಣ ಜೀವನ ಎಂದರೆ ಪ್ರತಿ ಸೆಕೆಂಡ್ನಲ್ಲಿ ಸುಖಮಯ ಸ್ಥಿತಿಯಲ್ಲಿರುವವರು. ಬಲೆ ದುಃಖದ ದೃಶ್ಯವೇ ಬರಬಹುದು. ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇರುತ್ತದೆಯೋ ಅಲ್ಲಿ ದುಃಖದ ಅನುಭವವಾಗಲು ಸಾಧ್ಯವಿಲ್ಲ. ಪವಿತ್ರ ಆತ್ಮರು ಮಾಸ್ಟರ್ ಸುಖಕರ್ತರಾಗಿ ದುಃಖವನ್ನು ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ. ಸ್ಲೋಗನ್. ಸಾಧನೆಗಳ ಪ್ರಯೋಗವನ್ನು ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿರುತ್ತದೆ. ಸಾಧನಗಳನ್ನು ಪ್ರಯೋಗವನ್ನು ಮಾಡುತ್ತಾ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗುತ್ತದೆ. ಓಂ ಶಾಂತಿ.